ಸ್ನೇಹಿತರೆ ನಮಸ್ತೆ. ಈ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಆಮೇಲೆ ಈ ವಿಡಿಯೋ ಕೊನೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಬೇಕಾ ಬೇಡವಾ ನೀವು ಡಿಸೈಡ್ ಮಾಡಿ. ಸೊ ಇವತ್ತು ವುಮೆನ್ಸ್ ಡೇ. ಯೂಶಲಿ ವುಮೆನ್ಸ್ ಡೇಗೆ ಎಲ್ಲ ಹೆಣ್ಮಕ್ಳು ಸೇರಿ ಒಂದು ಪಿಂಕ್ ಕೇಕ್ ಕಟ್ ಮಾಡ್ತಾರೆ, ಅಥವಾ ಎಲ್ಲ ಪಿಂಕ್ ಡ್ರೆಸ್ ಹಾಕೊಂಡ್ಬಂದು ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ತರ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಾವು ನೀಡುವ ಹೃದಯ ಫೌಂಡೇಶನ್, ಹಾರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ ಕಡೆಯಿಂದ ಒಂದಿಷ್ಟು ಹುಡುಗರು ಸೇರಿ ಒಂದು ಪಿಂಕ್ ರೂಮ್ನ ಕಟ್ಸಿದೀವಿ. ಎಲ್ಲಿ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಅಮ್ಮನಲ್ಲೂರು ಅನ್ನೋ ಊರಲ್ಲಿ. ಇದೊಂದು ಹಳ್ಳಿ. ಸೊ ಏನಿದು ಪಿಂಕ್ ರೂಮು, ಬನ್ನಿ ತೋರಿಸ್ತೀನಿ. ಈ ಪಿಂಕ್ ರೂಮ್ ಅನ್ನೋದು ಸೇಫ್ ರೂಮ್ ಅಂತಾರೆ. ಇದು ಬರೀ ಹೆಣ್ಮಕ್ಳಿಗೆ. ಈ ಪಿಂಕ್ ರೂಮ್ ಅಲ್ಲಿ ಏನೇನಿರುತ್ತೆ ನಿಮ್ಗೆ ತೋರಿಸ್ತೀನಿ. ಒಂದು ಪ್ಯಾಡ್ ವೆಂಡಿಂಗ್ ಮಷಿನ್ ಇರುತ್ತೆ. ಸೊ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಪ್ಯಾಡ್ ವೆಂಡ್ ಆಗುತ್ತೆ. ಸೊ ಯಾವುದೇ ರೀತಿಯ ಕಾಯಿನ್ ಹಾಕೋದು ಅವಶ್ಯಕತೆ ಇರಲ್ಲ. ಹಾಗೆ ಯೂಸ್ಡ್ ಪ್ಯಾಡ್ ನ ಡಿಸ್ಪೋಸ್ ಮಾಡಕ್ಕೆ ಒಂದು ಡಿಸ್ಪೋಸಿಂಗ್ ಮಿಷಿನ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ರೆಸ್ಟ್ ಮಾಡಕ್ಕೆ ಒಂದು 2 ಬೆಡ್ ಕೂಡ ಇರುತ್ತೆ. ಇಲ್ಲಿ 2 ಬೆಡ್ ಇದೆ. ಅವರಿಗೆ ಒಂದು ಬಾತ್ರೂಮು, ಹಾಗೆ ಒಂದು ಇಂಡಿಯನ್ ಟಾಯ್ಲೆಟ್, ಹಾಗೆ 2 ವೆಸ್ಟರ್ನ್ ಟಾಯ್ಲೆಟ್ ಇರುತ್ತೆ. ಈ ಪಿಂಕ್ ರೂಮ್ ಮಾಡಿರುವ ಮುಖ್ಯ ಉದ್ದೇಶ ಏನಂದ್ರೆ, ಮೊದಲಿಗೆ ಆಬ್ಸೆಂಟಿಸಮ್. ಯೂಶಲಿ ಏನಾಗುತ್ತೆ ಅಂದ್ರೆ, ಮೆನ್ಸ್ಟ್ರೇಷನ್ ಟೈಮಲ್ಲಿ ತುಂಬಾ ಹೆಣ್ಮಕ್ಳು ಶಾಲೆಗೆ ಬರೋದಿಲ್ಲ. ಎಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ಮಕ್ಕಳು ಶಾಲೆಗೆ ಬರೋದೇ ಇಲ್ಲ. ಸೊ ಒಂದು ಅನಾಲಿಸಿಸ್, ರಿಸರ್ಚ್ ಪ್ರಕಾರ ಅರೌಂಡ್ 11% ಅಷ್ಟು ಹೆಣ್ಮಕ್ಳು ಅವರ ಮೆನ್ಸ್ಟ್ರೇಷನ್ ಟೈಮಲ್ಲಿ ಅವರು ಶಾಲೆಗೆ ಬರೋದೇ ಇಲ್ಲ. ಸೊ ಇದನ್ನ ತಡೆಗಟ್ಟಕ್ಕಂತ ಪಿಂಕ್ ರೂಮ್ ಮಾಡಿರೋದು. ಎರಡನೇದು ಹೈಜೀನ್. ಯೂಶಲಿ ಹೆಣ್ಮಕ್ಳು ರೂರಲ್ ಏರಿಯಾಸ್ ಅಲ್ಲಿ ಹೈಜೀನ್ ಅಷ್ಟು ಮೇಂಟೈನ್ ಮಾಡಲ್ಲ. ಸೊ ಈ ರೂಮ್ ಮಾಡೋದ್ರಿಂದ ಹೈಜೀನ್ ನ ಮೇಂಟೈನ್ ಮಾಡ್ಬೋದು. ಆಮೇಲೆ 3ನೇ ಪಾಯಿಂಟ್ ಏನು ಅಂದ್ರೆ, ಯೂಶಲಿ ಹೆಣ್ಮಕ್ಳಿಗೆ ಒಂದು ಭಯ ಇರುತ್ತೆ, ಅಥವಾ ಒಂದು ನಾಚಿಕೆ ಇರುತ್ತೆ. ಟೀಚರ್ಸ್ಗೆ ಅಥವಾ ಅವ್ರ ತಾಯಂದ್ರಿಗೆ ಅಥವಾ ಅಕ್ಕಂದ್ರಿಗೆ ಇದನ್ನ ಇನಿಷಿಯಲಿ ಡಿಸ್ಕಸ್ ಮಾಡಕ್ಕೆ ಸ್ವಲ್ಪ ಹೆದರ್ತಾರೆ ಅಥವಾ ನಾಚ್ಕೋತಾರೆ. ಸೊ ಈ ರೂಮ್ ಇರೋದ್ರಿಂದ ಈ ರೂಮ್ ಯಾವಾಗಲೂ ಓಪನ್ ಇರುತ್ತೆ ಸ್ಕೂಲ್ ಟೈಮಲ್ಲಿ. ಸೊ ಡೈರೆಕ್ಟ್ ಆಗಿ ಈ ರೂಮ್ಗೆ ಅವ್ರು ಒಳಗಡೆ ಬರ್ಬೋದು. ಆಮೇಲೆ ಡೈರೆಕ್ಟ್ ಆಗಿ ಇಲ್ಲಿರೋ ಫೆಸಿಲಿಟೀಸ್ ನ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ಭಯ ಏನು ಪಡೋ ಅವಶ್ಯಕತೆ ಇರಲ್ಲ. ಸ್ನೇಹಿತರೆ, ಇನ್ನೊಂದು ಹೇಳೋದು ಮರ್ತಿದ್ದೆ. ನಮ್ಮ ಹಾರ್ಟ್ ಆಫ್ ಗಿವಿಂಗ್ ನ ಫೌಂಡರ್, ಹಾಗೆ ಈ ಪಿಂಕ್ ರೂಮ್ ಐಡಿಯಾದ ಫೌಂಡರ್ ಬಂದು ನಮ್ಮ ಆಂಟೋನಿ ಅವರು. ಸರ್, ಈ ಐಡಿಯಾ ಹೇಗೆ ಬಂತು ಸರ್? ಪಿಂಕ್ ರೂಮ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನಮ್ಮ ಮಗಳದ ಎಕ್ಸ್ಪೀರಿಯನ್ಸ್. ಓಕೆ. ನಮ್ಮ ಮಗಳು ಲೈಫಲ್ಲಿ ಫಸ್ಟ್ ಟೈಮ್ ಅವರು ಅಂಡರ್ಗೋ ದಿಸ್ ಸೈಕಲ್, ನ್ಯಾಚುರಲ್ ಸೈಕಲ್. ಅವ್ರು ಕಷ್ಟಪಟ್ಟಿದ್ದು ಬೇರೆ ಮಕ್ಕಳು ಕಷ್ಟ ಪಡಬಾರ್ದು ಅನ್ನೋದಕ್ಕೆ. ದಟ್ ಇಸ್ ದ ರೀಸನ್ ಐ ಕೇಮ್ ವಿತ್ ದಿ ಪಿಂಕ್ ರೂಮ್ ಕಾನ್ಸೆಪ್ಟ್. ಸ್ನೇಹಿತರೆ, ನೋಡಿದ್ರಲ್ಲ ಈ ಪಿಂಕ್ ರೂಮ್ ಏನು ಅಂತ. ಸೊ ನಮ್ಮ ಕಡೆಯಿಂದ, ನಮ್ಮ ಹಾರ್ಟ್ ಆಫ್ ಗಿವಿಂಗ್ ಕಡೆಯಿಂದ ನಿಮ್ಮ ಎಲ್ಲರಿಗೂ ಒಂದೇ ರಿಕ್ವೆಸ್ಟು. ಈ ತರ ಪಿಂಕ್ ರೂಮ್ಗಳು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಎಲ್ಲ ಶಾಲೆಗಳಲ್ಲೂ ತುಂಬಾ ಅವಶ್ಯಕತೆ ಇದೆ. ಸೊ ನಿಮ್ಮ ಹತ್ತಿರ ಶಾಲೆಗಳಲ್ಲಿ ಹೋಗಿ, ನಿಮ್ಮ CSR ಫಂಡ್ಸ್ ಇರ್ಬೋದು, ಅಥವಾ ನಿಮ್ಮದು ಯಾವುದೇ ಒಂದು ಗ್ರೂಪ್ ಇರ್ಬೋದು, ಹೋಗಿ ಈ ತರ ಒಂದು ಪಿಂಕ್ ರೂಮ್ ನ ಕನ್ಸ್ಟ್ರಕ್ಟ್ ಮಾಡಿ. ಅಥವಾ ನೀವು ನಮ್ಮ ಜೊತೆ ಜಾಯಿನ್ ಕೂಡ ಆಗ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತೆ ವೆಬ್ಸೈಟ್ ನ ನಾವು ಕೆಳಗಡೆ ಕೊಡ್ತಾ ಇದೀವಿ. ಸೊ ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್, ಅದು ವೆಬ್ಸೈಟ್. ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಜೊತೆ ಕೂಡ ಜಾಯ್ನ್ ಆಗ್ಬೋದು. ವಿಡಿಯೋ ನಿಮ್ಗೆ ಮುಂಚೆ ಹೇಳಿದ್ದೆ, ವಿಡಿಯೋ ಇಷ್ಟ ಆದ್ರೆ ಮಾತ್ರ ಶೇರ್ ಮಾಡಿ ಅಂತ. ಸೊ ಇವಾಗ್ಲೂ ಹೇಳ್ತಾ ಇದೀನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.